ಪಕ್ಷ ಅಲ್ಲ. ಇವತ್ತು ನಮ್ಗೇನಾರ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ರಿ, ಎಲ್ಲಿ ಪಂಚಾಯತಿ ಮಾಡಿದ್ರು ಅಂತಾರೆ, ತೋರಿಸ್ತಾರೆ ಯಾರ್ರಿ? ಕುಮಾರಣ್ಣ ಸಿದ್ದರಾಮಯ್ಯ ತೋರಿಸುತ್ತ? ಅದು ನಮಗೆ ಇದು ಇವತ್ತು ಹೆಚ್ಚಿನ ರೀತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 380 ಜನ ಅಂಗವಿಕಲರಿಗೆ ಸ್ಕೂಟರ್ ಕೊಟ್ಟರು. ಇಡೀ ಇತಿಹಾಸದಲ್ಲಿ ಯಾವಾಗ ಮಾಡಿಕ್ಕಾಗಿಲ್ಲ. ಸಿದ್ದರಾಮಯ್ಯ ಮಾಡಿದ್ನ. ಹಂಗಾಗಿ ನೆಕ್ಸ್ಟ್ ನಾವು ಪರ ಪಕ್ಷ ಆಯ್ತಲ್ಲ, ನಮ್ಗೇನು ಕೆಲಸ ಮಾಡ್ತಾವ್ರೆ ಅವ್ರಿಗೆ ಬೆಂಬಲ ಕೊಡಬೇಕು. ನಮ್ಮ ಅಂಗವಿಕಲರಿಗೆ ಅನ್ಯಾಯ ಆಗಿದೆ, ಹೋರಾಟ ಮಾಡಬೇಕು. ಇವತ್ತು 3 ವರ್ಷ ಆಯ್ತು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು, ಅಂಗವಿಕಲರಿಗೆ ಏನ್ ಮಾಡ್ದ? ಜೀರೋ. 1 ಪೈಸಾ ಮಾಡಿ ತಾಕತ್ ಆಗಿಲ್ಲ. ಜೀರೋ. ನಾವೇನು ಹೇಳೋದು ಅವ್ರಿಗೆ? ಸಿದ್ದರಾಮಯ್ಯ ಟಿಕೆಟ್ ಆಡಬೇಕು, ಮಾಡಬೇಕಲ್ವಾ? ಆಯ್ತಲ್ವಾ? ಆಗ್ಬೇಕು ಅಂತ ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಡಿನಲ್ಲಿ ನಮ್ಮ ಗ್ರಂಥಪಾಲಕರಿಗೂ ಇರಲಿಲ್ಲ. ಅವ್ರು ನನ್ನ ಗಮನಕ್ಕೆ ತಂದ ಮೇಲೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವರಿಗೆ ಕನಿಷ್ಠ ವೇತನ ಮಾಡಿಸಿ. ಆದರೂ ಕೂಡ ಸೆಸ್ ಮುಖಾಂತರ ಆಗಬೇಕಾಗಿತ್ತು. ಅದನ್ನು ಕೂಡ ಇನ್ನು ನಡೆದಿದೆ, ಚರ್ಚೆ ನಡೆದಿದೆ ಹೇಗೆ ಮಾಡೋದು ಅಂತ. ಆದರೆ ಕನಿಷ್ಠ ವೇತನ ಬ್ರ್ಯಾಕೆಟ್ನಲ್ಲಿ ಅವ್ರು ಬಂದಿದ್ದಾರೆ, ತಮ್ಮದು ಆಗಿಲ್ಲ. ಆಮೇಲೆ ನೀವು ನನಗೆ ಹೆಚ್ಚೇನು ಹೇಳೋ ಅವಶ್ಯಕತೆನೂ ಇಲ್ಲ. ಯಾಕಂದರೆ ಆಕಸ್ಮಿಕವಾಗಿ ತಾವು ಪ್ರತಿಭಟನೆ ಮಾಡಿದಾಗೆಲ್ಲ ಹೆಚ್ಚು ನಾನೇ ಬಂದಿರೋದು, ನಿಮ್ಮ ಮಂತ್ರಿಗಳಿಗಿಂತ ಹೆಚ್ಚು ನಾನೇ ಬಂದಿರೋದು. ಅವ್ರ ಅನಿವಾರ್ಯ ಕಾರಣಗಳಿಂದ ಬರ್ಲಿಕ್ಕೆ ಆಗಿರಲಿಲ್ಲ. ನಾನು ಕೂಡ ನಿಮ್ಮ ಮುಂದೆ ಒಂದ್ಸರಿ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ದೀನಿ, 1-2 ಸರಿ ನೇರವಾಗಿ ನಿಮ್ಮ ಮಂತ್ರಿಗಳಿಗೆ ಮಾತನಾಡಿದ್ದೀನಿ. ಅವರು ಯಾವ ಮಂತ್ರಿಗಳಿಗೂ ಆಸಕ್ತಿ ಇದೆ, ಮುಖ್ಯಮಂತ್ರಿಗಳಿಗೂ ಆಸಕ್ತಿ ಇದೆ. ನಾನು ಈಗ 4:15ಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮೀಟಿಂಗ್ ಇದೆ ನಮ್ಮದು. ಅದರಲ್ಲಿ ಇದು ಮತ್ತೊಮ್ಮೆ ಪ್ರಸ್ತಾವನೆ ಮಾಡ್ತೀನಿ. ನಾನು ನಿಮ್ಮ ಅರ್ಜಿ ನೋಡಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರನೂ ಮಾತನಾಡಿ ಎಷ್ಟಾಗುತ್ತೆ ಹೇಗಾಗುತ್ತೆ ನೋಡ್ಕೊಂಡು ನಿಮ್ಮ ಮಂತ್ರಿಗಳಿಗೂ ನಾನು ಮಾತನಾಡ್ತೀನಿ. ದಯವಿಟ್ಟು ನೋಡಿ, ಈಗ ನೀವು ಮಾತಾಡಿದ್ರೆ ನನಗೆ ಬಹಳ ಕಷ್ಟ ಆಗುತ್ತಪ್ಪ. ನೋಡಿ, ನಮ್ಮ ಪ್ರಾಮಾಣಿಕ ಪ್ರಯತ್ನ ಯಾವಾಗಲೂ ಕೂಡ ಎಲ್ಲರ ಏಳಿಗೆಗಾಗಿದೆ. ವಿಶೇಷವಾಗಿ ನಮ್ಮ ಹೆಚ್ಚಿನ ಕರ್ತವ್ಯ ಮತ್ತೆ ಹೆಚ್ಚಿನ ಜವಾಬ್ದಾರಿ ಈ ವರ್ಗಕ್ಕಿದೆ. ಸೊ ಇವತ್ತಾಗಿಲ್ಲ ಅಂದರೆ ಹೇಗೆ ಮಾಡಿಸೋದು ಅನ್ನೋದು ನಾನು ವೈಯಕ್ತಿಕವಾಗಿ ಕೂಡ ನಾನು ನೋಡ್ತೀನಿ. ಇಲ್ಲಿವರೆಗೂ ನಾನು ಬರೀ ನಿಮ್ಮ ಸಂದೇಶವನ್ನು ಅಲ್ಲಿ ನಮ್ಮ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾ ಇದ್ದೆ. ಸ್ವಲ್ಪ ಸಕ್ರಿಯವಾಗಿ ಚರ್ಚೆ ಮಾಡಿ ನಾನು ಕೂಡ ಜವಾಬ್ದಾರಿ ನಿಮ್ಮ ಮಂತ್ರಿಗಳ ಜೊತೆ ತಗೋತೀನಿ. ಇದನ್ನ ಇವತ್ತು ಚರ್ಚೆ ಮಾಡಿಬಿಟ್ಟು ಏನೇನು ಸಾಧಕ ಬಾಧಕ ಇದೆ ಅಂತ ನಾನು ನೋಡ್ತೀನಿ. ಯಾಕಂದರೆ ಸಂಪೂರ್ಣ ಮಾಹಿತಿ ನಾನಿಲ್ಲ. ಯಾಕಂದರೆ ಇದು ನನ್ನ ಇಲಾಖೆ ವ್ಯಾಪ್ತಿನಲ್ಲಿ ಬರಲಾರ್ದ್ರಿಂದ ನಾನು ಜಾಸ್ತಿ ತಿಳ್ಕೊಂಡಿಲ್ಲ. ಯಾವಾಗ ನೀವು ಪ್ರತಿಭಟನೆ ಮಾಡ್ತೀರಾ, ಯಾವಾಗ ನನಗೆ ಕರೆಸ್ತೀರಾ, ಅವಾಗ ಬಂದು ಹೋಗಿ ನಿಮ್ಮ ಸಂದೇಶವನ್ನು ಪ್ರಾಮಾಣಿಕವಾಗಿ ಅಲ್ಲಿ ಕೊಡೋದಷ್ಟೇ ನನ್ನ ಜವಾಬ್ದಾರಿ ಆಗಿತ್ತು. ವೈಯಕ್ತಿಕವಾಗಿ ಸಕ್ರಿಯವಾಗಿ ಇದು ಏನೇನಿದೆ ಹೇಗೆ ಮಾಡ್ಬೋದು ಅಂದ್ಬಿಟ್ಟು ನಾನು ಕೂಡ ನಿಮ್ಮ ಮಂತ್ರಿಗಳ ಜೊತೆ ಚರ್ಚೆ ಮಾಡೋದಲ್ಲ, ಮುಖ್ಯಮಂತ್ರಿಗಳ ಜೊತೆ ನಾನು ಹೋಗ್ತೀನಿ ನಿಮ್ಮ ಮಂತ್ರಿಗಳ ಜೊತೆ. ಆದರೆ ದಯವಿಟ್ಟು ನಿಮ್ಮ ತಲೆಯಿಂದ ಅದು ತೆಗೆದುಬಿಡಿ. ಈ ಸರ್ಕಾರ ಈ ವರ್ಗದ ಜನರ ಜೊತೆ ಇಲ್ಲ. ಪ್ರತಿಯೊಬ್ಬರ ನಾಗರಿಕರು ನಮ್ಮ ಜವಾಬ್ದಾರಿ ಆಗ್ತದೆ. ಮತ್ತು ಯಾರು ವಂಚಿತರು ಇರ್ತಾರೆ ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ನಮ್ದು ಆಗ್ತದೆ. ಸೊ ಖಂಡಿತವಾಗೂ ಅವಕಾಶದಲ್ಲಿ ಇರ್ಬೋದು ಅಥವಾ ಸಮಾನ ವೇತನದಲ್ಲಿ ಇರ್ಬೋದು, ಈ ನಿಮ್ಮ ಏನು ಹೋರಾಟ ಇದೆ ಈ ನಿಮ್ಮ ಭಾವನೆಗಳನ್ನು ನಾನು ಸರ್ಕಾರಕ್ಕೆ ತಿಳಿಸ್ತೀನಿ. ನಾನೇ ಖುದ್ದಾಗಿ ಕೂಡ ಒಂದು ಮೀಟಿಂಗ್ ಕರೆದು ಫೈನಾನ್ಸ್ ಅವರಿಗೂ ಕರಿತೀನಿ, ಮತ್ತು ನಮ್ಮ ಮಂತ್ರಿಗಳಿಗೂ ನಾನು ಕರೆಸಿ ಜೊತೆಗೆ ಇದ್ರ ಬಗ್ಗೆ ಏನು ನಾವು ಮಾಡ್ಬೋದು ಅಂದ್ಬಿಟ್ಟು ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ತೊಗೊಂಡು ಹೋಗ್ತೀವಿ. ಸೊ ದಯವಿಟ್ಟು ನಾನು ಇನ್ನೇನು ಹೆಚ್ಚೇನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಪದೇ ಬರೋದು ನಿಮ್ಮ ಮುಂದೆ ಮತ್ತೆ ನಾನು ಸುಳ್ಳು ಆಗ್ತೀನಿ. ಆಮೇಲೆ ಈಗೇನೋ ಅಟ್ಲೀಸ್ಟ್ ಸ್ವಾಗತ ಮಾಡ್ತಾ ಇದ್ರೆ ನೆಕ್ಸ್ಟ್ ಟೈಮ್ ಅವ್ನು ಬಿಟ್ಟಿನ ಯಾರಿಗಾನ ಕಳಿಸ್ರಿ ಅಪ್ಪ ಅಂತ. ಸೊ ಅದರಿಂದ ಇಲ್ಲ, 1 ನಿಮಿಷ ಇರಪ್ಪ, ನಾನು ನಿನಗೆ ಹೇಳತ್ತೀನಿ. ಕೇಳಿಲ್ಲಿ ನಾಗರಾಜ, ಕೇಳು. ಕಾಲು ಬೀಳೋದ್ರಿಂದ ಕೆಲಸ ಆಗ್ತಾ ಇದ್ರೆ ಎಲ್ಲರೂ ಕಾಳೆ ಬೀಳ್ತಾ ಇದ್ರು. ದಯವಿಟ್ಟು ಅದಕ್ಕೆ ಕಾಲು ಬೀಳೋದಲ್ಲ, ನೀವು ನಿಮ್ಮ ಹಕ್ಕಿಗೆ ಕೇಳ್ತಾ ಇದ್ದೀರಪ್ಪ. ನೀವು ಏನೇ ಇದು ನಿಮ್ಮ ಸರ್ಕಾರದಿಂದ ನೀವು ಹಕ್ಕಿನಿಂದ ಕೇಳಬಹುದು. ಕಾಲು ಬೀಳೋದ ಅವಶ್ಯಕತೆ ಇಲ್ಲ. ಸಂವಿಧಾನಿಕವಾಗಿ ನಿಮ್ದೇನು ಹಕ್ಕಿದೆ ಅದನ್ನ ತಲುಪಿಸೋ ಜವಾಬ್ದಾರಿ ನಮ್ಮ ಸರ್ಕಾರದಾಗಿದೆ. ವೈಯಕ್ತಿಕವಾಗಿ ನಾನು ಈ ಕೇಸನ್ನ ಮುಖ್ಯಮಂತ್ರಿಗಳ ಹತ್ರ ನಾನೇ ತಗೊಂಡು ಹೋಗ್ತೀನಿ. ಮಂತ್ರಿಗಳ ಜೊತೆ ಸ್ವಲ್ಪ ತಾಳ್ಮೆಯಿಂದ ಇಲ್ಲ, ವಿಶೇಷವಾಗಿ ಖಂಡಿತವಾಗಿ. ದಯವಿಟ್ಟು ನೋಡಿ,
ನಮ್ಮ ಇಲಾಖೆ ಸಚಿವರು